ನನ್ನನ್ನು ಗೋವಿಂದರಾಜು ಗೌಡ ಮತ್ತು ರತ್ನಮ್ಮರವರು ನಮ್ಮ ಪಾಲಿನ ಆಸ್ತಿಯ ಭಾಗದ ಅಸಲು ಪತ್ರಗಳನ್ನು ನೀಡುವುದಾಗಿ ಹೇಳಿ ನಂಬಿಸಿ ನನ್ನನ್ನು ದಿನಾಂಕ ರಂದು ಬೆಳಿಗ್ಗೆ 11 ಗಂಟೆಯ ಸುಮಾರಿಗೆ ವೈಟ್ಫೀಲ್ಡ್ ನಲ್ಲಿರುವ ಆನಂದ್ ಭವನ್ ಹೋಟೆಲ್ಗೆ ಕರೆಸಿಕೊಂಡು ನಮ್ಮ ಆಸ್ತಿಯ ಭಾಗದ ಯಾವುದೇ ಪತ್ರವನ್ನು ನೀಡದೆ ನನಗೆ ಬೋಳಿ ಮಗನೇ ಇಲ್ಲ ಓದ್ಬೇಡಿ ಎಲ್ಲ ಪರವಾಗಿಲ್ಲ ಓದ್ಕೊಂತ ನೀನು ಜೀವಂತವಾಗಿ ಬದುಕಬೇಕಾದರೆ ನಾವು ಹೇಳದ ಹಾಗೆ ಕೇಳಿಕೊಂಡು ನಾವು ನೀಡುವ ಪತ್ರಕ್ಕೆ ಸಹಿ ಹಾಕುವಂತೆ ಒತ್ತಾಯ ಮಾಡಿ ಈಗಾಗಲೇ ತಯಾರಿಸಿಕೊಂಡು ಬಂದಿದ್ದ ಕರ್ನಾಟಕ ಬ್ಯಾಂಕ್ ಬೆಳ್ಳಂದೂರ್ ಬ್ರಾಂಚ್ ಡಿಡಿ ನಂಬರ್ ಸೋ ಅಂಡ್ ಸೋ ಗಳನ್ನು ನೀಡುವುದಾಗಿ ತಿಳಿಸಿ ಈ ಡಿಡಿಗಳನ್ನು ತೋರಿಸಿದ್ದು. ಆಗ ನಾನು ಸದರಿ ಡಿಡಿಗಳನ್ನು ಸ್ವೀಕರಿಸಲು ನಿರಾಕರಿಸಿ ಸದರಿ ಪತ್ರಗಳಿಗೆ ಸಹಿಯನ್ನು ಮಾಡಲು ನಿರಾಕರಿಸಿ ಹೊರಗೆ ಬರಲು ಪ್ರಯತ್ನಿಸಿದಾಗ ಗೋವಿಂದರಾಜನು ನನ್ನ ಹೊರಗೆ ಬರದಂತೆ ತಡೆದು ನೀನು ಸಹಿಯನ್ನು ಮಾಡದಿದ್ದರೆ ನಿನ್ನನ್ನು ಈ ದಿನ ಸಾಯಿಸಿ ಬಿಡುತ್ತೇನೆ ಹೇಳಿ ನನ್ನ ಕುತ್ತಿಗೆಯನ್ನು ಹಿಡಿದು ಕತ್ತು ಹಿಸುಕಲು ಪ್ರಯತ್ನಿಸಿದ್ದು. ಆಗ ನಾನು ಸ್ವಲ್ಪ ಜೋರಾಗಿ ಕಿರುಚಿಕೊಂಡಿದ್ದರಿಂದ ನನ್ನ ಕೈಯನ್ನು ನನ್ನ ಕತ್ತಿನಿಂದ ಬಿಟ್ಟು ಈಗ ಸುಮ್ಮನೆ ಬಿಟ್ಟಿದ್ದೇನೆ. This is the allegation. That is all. And these are members of the same family. They are fighting for a property. Suits have been instituted in the year 2014. Multiple criminal proceedings against each other. Where is the charge sheet? Investigation each other. crime statement. ಅಲ್ಲ against each other. ನಿಮ್ಮೇಲೂ ಕ್ರೈಮ್ಸ್ ಇದಾವ? ಇಲ್ಲ ನಮ್ಮ ಮೇಲೆ ಇನ್ನು ಅವ್ರ ಮೇಲೆ ಏನೋ ಹಾಕಿಲ್ವಾ? From 2000 we are the victim. We are facing the civil cases against the fraud and committed by the petitioners. What happened to the civil cases? Civil case second round litigation continual. The first round we are already RFA win. The RFA got dismissed. ಅದೆಲ್ಲ ಇರ್ಬೇಕಾದ್ರೆ ಇದು ಯಾಕಬೇಕು? Allah, because of the settle the issue, accused number petition number 1 called the complainant and prepared the DD and threatened the complaint to put the signature on the papers. He got the DD also, 2 crores rupees DD he bring during the pendency of the suits. He is no way concerned to the civil proceedings. The everything is transferred in the call records. He placed the before this investigating agency. ಈಗ ಸ್ಟೇ ಆಗಿದೆಯಾ? ಹೌದು, ಸ್ಟೇ ಆಗಿದೆ. Now the accused number 2 filed the complaint against the petition number 1, my lord, under section 301 SC/ST Act. Again, accused number 1 and 2 colluded with each other with an intention to settle the matter, put the pressure on the complainant. ಆಯ್ತು, ಈಗ 6 months ಯಾಕೆ ಸುಮ್ನೆ ಇದ್ರಿ? ಅವ್ರ ಫಾದರ್ ಡಯಾಲಿಸಿಸ್ ಇತ್ತು, ತೀರೋಗಿದ್ದಾರೆ. ಅವ್ರ ತಂದೆ ಕಂಪ್ಲೇಂಟ್ ಫಾದರ್ ಡಯಾಲಿಸಿಸ್ ಆಗಿ ಫೈನಲ್ ಸ್ಟೇಜ್ ಅಲ್ಲಿ ಇದ್ರು. 6 months ಅದಕ್ಕೆ 6 months ಬೇಕಾಯ್ತಾ? ಅಲ್ಲ, ತೀರೋಗಿದ್ದಾರೆ. ತುಂಬಾ ಕ್ರಿಟಿಕಲ್ ಸ್ಟೇಜ್ ಬಂದು ಗ್ರೌಂಡ್ ಮೇಲೆ ವಿಲ್ ಕ್ವಾಶ್ ಇಟ್. ಅವಾಗ ಸೆಟಲ್ ಮಾಡ್ತೀರಾ? ಇಲ್ಲ ಅಲ್ಲ, ಓನ್ಲಿ 307 307 ಹೋದ್ಮೇಲೆ ಮಿಕ್ಕಿದೆಲ್ಲ ಹಂಗೆ ಹೋಗಿ ಇಲ್ಲ 420 ಬಿಕಾಸ್ ಈ ಪ್ರಿಪೇರ್ ದಿ ರಿಲೀಸ್ ಡೀಡ್ ಅಂಡ್ ಆಲ್ಸೋ ಗಿಡ್ ಅಂಡ್ ಗೆಟ್ ದಿ ಡಿಡಿ. And he already obtained the 1 acre land in his favor. ಏನೇನು offense? 420, Yes. 406. Yes. 420, 406 ಎರಡು ಸಿವಿಲ್ ಕೋರ್ಟ್ ಇದೆ ಈಗ. ಅಲ್ಲ, ಈ ಸಬ್ಜೆಕ್ಟ್ ಮ್ಯಾಟರ್ ಯಾವ ಸಬ್ಜೆಕ್ಟ್? ಅಲ್ಲೇನಾಗಿದೆ, ಫಸ್ಟ್ 2000 ಅಲ್ಲಿ ಸಿವಿಲ್ ಸೂಟ್ ಅಕ್ಕಯ್ಯಮ್ಮನ ಮೇಲೆ ಪಾರ್ಟಿಷನ್ ಸೂಟ್ ಫೈಲ್ ಮಾಡ್ತಾರೆ ಅಗೇನ್ಸ್ಟ್ ಅವರ್ ಓನ್ ಸೆಲ್ಫ್ ಅಕೌಂಟ್ ಪ್ರಾಪರ್ಟಿ. ಅದು 2010 ಅಲ್ಲಿ 12 ಅಲ್ಲಿ ಡಿಸ್ಮಿಸ್ ಆಗುತ್ತೆ ಸೆಲ್ಫ್ ಅಕೌಂಟ್ ಪ್ರಾಪರ್ಟಿ ಅಗೇನ್ಸ್ಟ್ ದ ಪ್ರಿಫರ್ಡ್ ದಿ RFA. ಡ್ಯೂರಿಂಗ್ ದಿ ಪೆಂಡೆನ್ಸಿ ಆಫ್ ದಿ petitioner fell on her own mother and got admitted to the hospital and obtained the thumb impression in the hospital. Again, after discharge, she filed the complaint through the grandson and the same is 1 minute. 307 ಇಲ್ಲ, Yes. 341 ಇಲ್ಲ. 307 they attempted, my lord. ಏನು ಯಾಕೆ ಅದು ವಾಸಿಯಾಗ 6 ತಿಂಗಳು ಬೇಕಾಯ್ತಾ? ಅಲ್ಲ, ವಾಸಿ ಇಲ್ಲ, ಅಲ್ಲಿ ಕಿರಿಸ್ಕೊಂಡಿದ್ದಾರೆ, ಅವಾಗ ಬಿಟ್ಟು ಹೋಗಿದ್ದಾರೆ. ಕೇಳಕ್ 6 ತಿಂಗಳು ಬೇಕಾಯ್ತಾ? ಹಾಗೆ ಮತ್ತೆ 307 is concerned. ನೋ, 307 6 months ಅಲ್ಲಿ I will quash everything. Why you want to sit and settle? I'll make that. We are mentioning All members of the same family. DD ತಗೊಂಡ್ ಜೊತೆಗೆ ನೀವ್ ಯಾಕೆ ಕತ್ತಲೆ ಇಸ್ಕಕ್ ಹೋಗ್ತೀರಾ? I'll make that attempt, my lord. So lordship may we are mentioning the refer DD up to number. mediation. If there are many litigations, everything will get settled, sir. Sit and settle. Please, my lord. Your siblings, huh? Lords. Yes, my lords. Siblings ಅಂದ್ರೆ ಅವ್ರದ್ದು ಒಂದ್ ಕಂಟೆನ್ಷನ್ ಅಂತ ಹೇಳಿದ್ರೆ ಹೆಣ್ಣು ಮಕ್ಳಿಗೆ ಆಸ್ತಿ ಕೊಡಬಾರ್ದು. ದಟ್ ಇಸ್ ಓನ್ಲಿ ಒನ್ ಕಂಟೆನ್ಷನ್ ಅವ್ರದ್ದು. ಈವನ್ ಡಿಗ್ರಿ ಆಗಿದ್ರು ಸಹ ನಮ್ ಫಾಲ್ ನಮ್ಗೆ ಕೊಡ್ತಾ ಇಲ್ಲ. They have taken a will in their name. Bad They are contention. excluding me. From 2000 They have got a will executed in their name, which The I have third- challenged. My lord, your lordship may refer us to mediation. Best thing is go before mediation. ಅಲ್ಲಿ ಏನು ತಗೊಂಡೋಗ್ಬಿಡಿ, ವೆಪನ್ಸ್ ಎಲ್ಲ. Yes. there are several civil cases are ಎಲ್ಲ ಒಂದೇ ಸರಿ ಕ್ಲೋಸ್ ಆಗುತ್ತೆ. You sit and settle everything. ವಾಟ್ ಎವರ್ ದಿ ಪಾರ್ಟಿಷನ್ ಏನ್ ಅಮ್ಮ ಪ್ರಾಪರ್ಟಿ ಬಂದು ಅದನ್ನ ಕೊಟ್ಟಿರೋದು ಅಷ್ಟೇ ಸಾಕು. ಅದನ್ನು ಕೊಡ್ತಾ ಇಲ್ಲ, ಅದನ್ನು ಗಿಫ್ಟ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಪಾರ್ಟಿಷನ್ ಆಲ್ರೆಡಿ ಜಜ್ಮೆಂಟ್ ಏನಾಗಿದೆ, ನಮಗ್ ಬಂದಿರ್ತಕ್ಕಂಥ ಪ್ರಾಪರ್ಟಿ ದಟ್ ಅದು ಆ ಪ್ರಾಪರ್ಟಿ ಕೊಟ್ಟರೆ ಸಾಕು. ಆಯ್ತು, ನಿಮ್ಗೆ ಒಂದ್ 4 ಸೆಷನ್ ಕೊಡೋಣ. Yes. ಒಂದೊಂದ್ ಸೂಟ್ಗೆ ಒಂದೊಂದ್ ಸೆಷನ್. ಎಸ್, 1 ತಿಂಗಳು ಟೈಮ್ ಕೊಡ್ತೀನಿ. Please.
I list it on 27th September. Please. By then you settle. Please. The parties to the list are members of the same family, are in a squabble with regard to the property. The several civil suits are pending between the parties and the impugned proceedings, i.e. the criminal law being set into motion. Since the parties to the list are members of the same family and are seeking each other's pound of flesh, I deem it appropriate to direct them to appear deem it appropriate to direct them to explore the possibilities of a settlement. The parties to appear before the Karnataka Mediation Center for the first session on the 3rd of September at 3 p.m. List this matter on 18th September. Much. No, progress ಹೇಳಿ. Interim order subsisting will continue till the next date of hearing. Please. ಇಲ್ಲದೆ 307 ಅದೆಲ್ಲ 6 ತಿಂಗಳಾದ್ಮೇಲೆ ಆಗಲ್ಲ. ನಿಮಗೆ ಕತ್ತಿಸ್ಕಿದ್ದಾದ್ರೆ ತಕ್ಷಣ ಹೋಗ್ಬೇಕಾಗಿತ್ತು. ಅದ್ರ ಎಫೆಕ್ಟ್ 6 ತಿಂಗಳಾದ್ಮೇಲೆ ಗೊತ್ತಾಯ್ತಾ ನಿಮ್ಗೆ? ಎಸ್.